ಟೂರಿಸ್ಟ್ ಫ್ಯಾಮಿಲಿ. ಈ ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ತಮಿಳಿನಲ್ಲಿ ರೀಸೆಂಟ್ ಆಗಿ ಬಂದ ಮೈಯಳಗನ್ ಸಿನಿಮಾ ನಿಮ್ಗೆ ಇಷ್ಟ ಆಗಿದ್ರೆ ಈ ಸಿನಿಮಾ ಕೂಡ ಖಂಡಿತ ಇಷ್ಟ ಆಗುತ್ತೆ. ಆ ಸಿನಿಮಾ ರೇಂಜ್ಗೆ ಎಕ್ಸ್ಪೀರಿಯನ್ಸ್ ಕೊಡದೇ ಇದ್ರು ಕೂಡ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಿದ ಅನುಭವ ಅಂತೂ ನಿಮ್ಗಾಗತ್ತೆ. ಈ ಸಿನಿಮಾದ ಕೋರ್ ಪ್ಲಾಟ್ ಏನು ಅಂದ್ರೆ ನಾವೊಬ್ಬರಿಗೆ ಒಳ್ಳೆದನ್ನ ಬಯಸಿದ್ರೆ ಖಂಡಿತ ನಮಗೂ ಅವ್ರು ಅದನ್ನೇ ಬಯಸ್ತಾರೆ ಅನ್ನೋದು. ಸಿನಿಮಾದಲ್ಲಿ ಹ್ಯುಮ್ಯಾನಿಟಿ ಹಾಗೂ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ವಿಶೇಷ ಏನಂದ್ರೆ ಇಂಥ ಒಂದು ಅರ್ಥಗರ್ಭಿತವಾದ ಸಿನಿಮಾನ ಡೈರೆಕ್ಟ್ ಮಾಡಿರೋದು 25ರ ಹರೆಯದ ಯುವಕ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಶ್ರೀಲಂಕಾದಲ್ಲಿ ಉಂಟಾದ ಫೈನಾನ್ಷಿಯಲ್ ಕ್ರೈಸಿಸ್ ನಿಂದಾಗಿ ಧರ್ಮದಾಸ್ ತನ್ನ ಹೆಂಡತಿ ಹಾಗೂ ಇಬ್ಬರ ಮಕ್ಕಳನ್ನ ಕರೆದುಕೊಂಡು ರಾಮೇಶ್ವರಂ ಮೂಲಕ ತಮಿಳುನಾಡಿಗೆ ಎಂಟ್ರಿ ಆಗ್ತಾನೆ. ಹೇಗಾದ್ರೂ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನ ಪೋಷಿಸಬೇಕು ಅಂತ ಚೆನ್ನೈನಲ್ಲಿ ಒಂದು ಕೆಲಸಕ್ಕೆ ಸೇರ್ಕೊಂತಾನೆ. ಈ ಕುಟುಂಬ ವಾಸವಿರುವಂತ ವಠಾರ ಏನಿರುತ್ತೆ ಆ ವಠಾರದಲ್ಲಿರುವಂತವರು ಬೇರೆಯವರ ಬಗ್ಗೆ ಯೋಚಿಸದೆ ತಮ್ಮ ಜೀವನದಲ್ಲಿ ತಾವು ಬ್ಯುಸಿಯಾಗಿ ಹೋಗಿರ್ತಾರೆ. ಎಲ್ಲರ ಜೊತೆ ಬೆರೆತು ಹೋಗುವಂತ ಧರ್ಮದಾಸ್ ಹಾಗೂ ಆತನ ಕುಟುಂಬ ಹೇಗೆ ವಠಾರದಲ್ಲಿರುವವರನ್ನ ಬದಲಾಯಿಸ್ತಾರೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಈ ಸಿನಿಮಾದ ಹೈಲೈಟ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಸಿನಿಮಾ ತಂಡ ಸಿನಿಮಾ ನೋಡಿದ ಪ್ರೇಕ್ಷಕರಲ್ಲಿ ಕ್ಲೈಮ್ಯಾಕ್ಸ್ ನ ರಿವೀಲ್ ಮಾಡಬಾರ್ದು ಅಂತ ಕೇಳ್ಕೊಂಡಿರುತ್ತೆ. ಈ ಸಿನಿಮಾದ ಕಥೆ ಸಿಂಪಲ್ ಆಗಿದ್ರು ಕೂಡ ನಿಮ್ಗೆಲ್ಲೂ ಬೋರ್ ಹೊಡ್ಸಲ್ಲ. ಅದರಲ್ಲೂ ಚಿಕ್ಕ ಮಗನ ಪಾತ್ರದಲ್ಲಿ ನಟಿಸಿರುವಂತ ಹುಡುಗ ಸಿನಿಮಾದುದ್ದಕ್ಕೂ ನಮ್ಮನ್ನ ನಗಿಸ್ತಾ ಇರ್ತಾನೆ. ಒಟ್ಟಾರೆ ಇದೊಂದು ಫುಲ್ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್. ಸಿನಿಮಾದಲ್ಲಿ ನಟಿಸಿರುವಂತ ಪ್ರತಿಯೊಬ್ಬರು ಕೂಡ ಅವರ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗೇ ನಟಿಸಿದ್ದಾರೆ. ಆದ್ರೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದು ಮಾತ್ರ ಶಶಿಕುಮಾರ್ ಹಾಗೂ ಅವರ ಚಿಕ್ಕ ಮಗನ ಪಾತ್ರದಲ್ಲಿ ನಟಿಸಿರುವಂತ ಹುಡುಗ ಯೋಗಿ ಬಾಬು ಅವರು ಕೂಡ ಸಿನಿಮಾದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡು ನಗಿಸ್ತಾರೆ. ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಒದಗಿಸಿದೆ. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಈ ಸಿನಿಮಾ OTTಗೆ ಬಂದ್ಮೇಲೆ ಖಂಡಿತ ಇಂಡಿಯಾ ವೈಡ್ ಹೆಸರು ಮಾಡುತ್ತೆ. ಸೊ ಇದಾಗಿರುತ್ತೆ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.